ಆದರೆ ಇವತ್ತು ಮೊನ್ನೆನೇ ಒಂದು ಮಾಧ್ಯಮದಲ್ಲಿ ನೋಡಿದೆ, ಅವ್ರದೇ ಸ್ವಪಕ್ಷೀಯರಾದಂಥ ನಮ್ಮ ವಲ್ಲಲ್ ಮುನ್ಸಾಮಿ ಅವರು ಹೇಳ್ತಾ ಇದ್ರು, ಬರೀ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತನ MLA ಅವರು ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೂ ಅದೇ ರೀತಿ ಅನ್ಸತ್ತೆ. ನೀವು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿದರೆ ಅದನ್ನು ನಾವು ಯಾರು ಟೀಕಿಸ್ತಾ ಇರ್ತೀವಿ. ಇದು ನಿಮಗೆ ಸರ್ಕಾರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪವರ್ನ, ಅಂದರೆ ಅಧಿಕಾರವನ್ನು ತಾವು ದುರುಪಯೋಗ ಮಾಡಿಕೊಂಡು ಕೇವಲ ಒಂದು ಜನಾಂಗನ ಮೆಚ್ಚಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ರಲ್ಲ, ಇದು ಯಾವ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸಮಾಜದವರು ಇರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, KGF ನಗರದಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಒಂದು ಅನ್ನೋ ಒಂದು ಸಂಪ್ರದಾಯನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಸಮಾಜ ಎಲ್ಲೋ ಒಂದು ಕಡೆ ಅವ್ರ ಕೈ ಬಿಟ್ಟೋಗುತ್ತೆ ಅನ್ನೋ ಒಂದು ಭಯದಿಂದ, ಆ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಾನು ಕೈ ಹಿಡಿಯಲ್ಲ ಅನ್ನೋ ಒಂದು ಭಯದಿಂದ ಕೇವಲ ಒಂದೊಂದು ಸಮಾಜನ ಕರೆಸಿ ಮೀಟಿಂಗ್ಗಳು ಮಾಡಿ ಮಾಡುವಂಥ ಉದ್ದೇಶ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಅದಾದ ನಂತರ ವಲ್ಲಲ್ ಮುನ್ಸಾಮಿ ಅವರು ಅದಕ್ಕೆ ಧ್ವನಿ ಎತ್ತಿದ ನಂತರ ನಿನ್ನೆ ರಾತ್ರೋರಾತ್ರಿ ಕರೆದುಬಿಟ್ಟು ಮತ್ತೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ಮಾಧ್ಯಮದ ಮಿತ್ರರು ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಪಾಪ ಅವ್ರನ್ನ ತಾವು ಪ್ರಶ್ನೆ ಮಾಡುವಂಥ ಕಾಲ ಬಂದೈತೆ ಅಂದ್ಕೊಳ್ತೀನಿ. ಅವತ್ತು ಕಣ್ಣಿಗೆ ಕಾಣಿಸಿರ್ತಕ್ಕಂಥವ್ರು ಎರಡನೇ ದಿವಸ ಯಾಕೆ ಕಣ್ಣಿಗೆ ಕಾಣಿಸಿಲ್ಲ ಅಂತ ಪ್ರಶ್ನೆ, ಎರಡನೇ ದಿವಸ ಕಣ್ಣಿಗೆ ಕಾಣಿಸಿಲ್ಲ ಮೊದಲನೇ ದಿವಸ ಕಾಣಲ್ಲ ಅಂತ ಪ್ರಶ್ನೆ. ಆಡಳಿತದಲ್ಲಿ ಶಾಸಕರ ಒಂದು ಅಧಿಕಾರದಲ್ಲಿ ಇವತ್ತು ಮರೆಮುಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರಂತ ಇದು ನನಗೆ ಖಂಡಿಸ್ತಾ ಇದ್ದೀನಿ. ಯಾವ ರೀತಿ ಅವಮಾನ ಅಂತಂದರೆ, ನಮಗೆ ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಯಾವುದೇ ಒಂದು PUC ಕಾಲೇಜಲ್ಲಿ ಖಾಸಗಿ ಶಾಲೆಗಳಿರ್ಬೋದು, ಎಲ್ಲರೂ ನಾವೆಲ್ಲ ಒಂದೇ, ಯಾವುದೇ ಧರ್ಮದವರಿರ್ಬೋದು, ಯಾವುದೇ ಜಾತಿಯವ್ರಿರ್ಬೋದು. ಬಟ್ ಆದರೆ ನಮ್ಮ ಶಾಸಕರಿಗೆ ಮಾತ್ರ ಯಾಕೋ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಮಗೆಲ್ಲ ಧರ್ಮದವರು ಒಂದೇ, ಎಲ್ಲರಿಗೂ ಆದ್ಯತೆ ಕೊಡಬೇಕು, ಎಲ್ಲರನ್ನೂ ಗುರುತಿಸಬೇಕು, ಎಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಭಾಳ ಗಂಭೀರವಾದಂಥ ಒಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ಮುಂದಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡ ಕನಸು ಎಲ್ಲರಿಗೂ ನ್ಯಾಯ ಸಿಗಬೇಕು, ಮಹಿಳೆಯರಿಗೆ ಓಟಕ್ಕೆ ಸಿಗಬೇಕು, ಪ್ರತಿಯೊಬ್ಬ ನಾಗರಿಕನು ಈ ಭಾರತದಲ್ಲಿ ತಲೆ ಎತ್ಕೊಂಡು ನೋಡ್ಬೇಕನ್ನೋ ಒಂದು ಕನಸನ್ನು ಕಂಡಿದ್ರು. ಅದನ್ನ ಪರವಾಗಿ ಇಷ್ಟು ವರ್ಷನೂ ನಾವು ಬರ್ತಾ ಇದ್ದೀವಿ. ಇವತ್ತು ನೀವು ದಲಿತರು ಅಂತೇಳಿ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಂದು ತಾವು ಅಧಿಕಾರವನ್ನು ಪಡಿತೀರಿ. ದಲಿತರನ್ನ ಯಾಮಾರಿಸೋದು ಅಂದ್ರೆ ತಪ್ಪಾಗಲಾರ್ದು. ಇಲ್ಲಿ ನಮ್ಮ ದಲಿತ ಮುಖಂಡರನ್ನೆಲ್ಲ ನಾನು ಕೇಳೋದು ಒಂದೇ ಪ್ರಶ್ನೆ, ಇವತ್ತು ನೀವು ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದೀರಾ, ಇಷ್ಟು ಹೋರಾಟಗಳಲ್ಲಿ ನಿಮ್ಗೆ ಇದು ಕಣ್ಣು ಕಾಣಿಸ್ತಾ ಇಲ್ವಾ? ದಲಿತ ಮಹಿಳೆಯಾಗಿ ನಾವು ಚುನಾವಣೆಯಲ್ಲಿ ಪಾಲ್ಗೊಂಡು ದಲಿತೆ ಅಂತ ರಿಸರ್ವೇಷನ್ ಅಂತ ತಗೊಂಡು ನಾವು ಇವತ್ತು ನಿಮ್ಮ ಅಧಿಕಾರವನ್ನು ಯಾರು ಕೈ ಕೊಟ್ಟಿದ್ದೀರಾ? ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಇದನ್ನು ಖಂಡಿಸಬೇಕು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನಿಲ್ಲಿಸಬೇಕಂದ್ರೆ ದಲಿತರಲ್ಲೇ ಇರಬೇಕು ಅಂತ ನಾನು ಮನವಿ ಮಾಡ್ತಾ, KGF ಅಲ್ಲಿ ಎಷ್ಟೋ ಸಮಸ್ಯೆಗಳೈತೆ. ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಮತ್ತೊಂದು ಗಂಭೀರವಾದಂಥ ವಿಷಯ, ನೆನ್ನೆ BGMLನ ಸೆಕ್ಯೂರಿಟಿನ ಎಂಪ್ಲಾಯೀಸ್ ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ. ನಾವು ನಮ್ಮ ಸಂಸದರಿಗೂ ಈ ಮನವಿಯನ್ನು ಮಾಡಿದ್ದೀರಿ. ನೋಡಿ, ಇವತ್ತು BGML ಎಂಪ್ಲಾಯೀಸ್ನ ಕೇಳೋರಂಥವ್ರು ಯಾರೂ ಇಲ್ಲ, TCS ಎಂಪ್ಲಾಯೀಸ್ನ ಕೇಳೋವಂಥವ್ರು ಯಾರೂ ಇಲ್ಲ, ಆಟೋ ರಿಕ್ಷಾ ಡ್ರೈವರ್ಗಳು ಕಷ್ಟ ಇರ್ತಕ್ಕಂಥದ್ದು ಕೇಳೋವಂಥದ್ದು ಯಾರೂ ಇಲ್ಲ, ರೈಲ್ವೆ ಕೋಚ್ಗಳು ಆಗಿರ್ತಕ್ಕಂಥದ್ದು ಯಾರೂ ಇಲ್ಲ. ಇವತ್ತು ಪಾಪ ಸುಮಾರು 250 ಸೆಕ್ಯೂರಿಟಿಗಳನ್ನ ಇವತ್ತು ಏಕಕಾಲಕ್ಕೆ ಅವ್ರು ವಜಾಗೊಳ್ತೀರಿ, ಹೊಸಬ್ರನ್ನ ತಗೊಳ್ತೀರಿ ಅಂತಂದರೆ ಇವ್ರು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತೀನಿ. ಇವತ್ತು ನೀವು ಚುನಾವಣಾ ಪ್ರತಿನಿಧಿಯಾಗಿ ಏನು ಕೇಳಿದ್ರು ನೇರವಾಗಿ ಕೇಂದ್ರ ಸರ್ಕಾರದಿಂದ ನಂದಲ್ಲ ಅಂದರೆ ನೀವು ಹಾಕಿದ್ದೀರ, ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಿ. ಇವತ್ತು ನಿಮಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮತ ಹಾಕಿದಾರ, ಇಲ್ಲಿರ್ತಕ್ಕಂಥವ್ರು ನಿಮ್ಗೆ ಮತ ಹಾಕಿಲ್ವಾಗಂದರೆ ನೋಡಿ, ನಾನು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಆ 250 ಕುಟುಂಬಗಳಿಗೆ ನಾವು ಶ್ರೀರಕ್ಷೆಯಾಗಿ ನಿಲ್ತೀರಿ, ಇದರ ಪರವಾಗಿ ಹೋರಾಟನೂ ಮಾಡ್ತೀರಿ. ನಾನು ನಮ್ಮ BGMLನ ಮುಖ್ಯಸ್ಥರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಸರ್ ಭಾಳಷ್ಟು ದಿನದ ಇದನ್ನೇ ನಂಬ್ಕೊಂಡಿದ್ದಾರೆ. ಆ ಒಂದು 250 ಜನ ನೋಡಿದ್ರೆ ಸುಮಾರು 3000 ಜನ ಬೀದಿಗೆ ಬರೋಂಥ ಪರಿಸ್ಥಿತಿ ಐತೆ. ದಯಮಾಡಿ ನಾನು ನೀವು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಅವರಿಗೆ ಆ ರೀತಿ ಕ್ರಮ ತಗೋಬಾರ್ದು. ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಒಂದು ಸಭೆ ಕರೆದು ಮುಂದಿನ ತೀರ್ಮಾನ. ಅದ್ರ ಬಗ್ಗೆ MP ಹತ್ರ ಏನಾದರೂ ಮಾತಾಡಿ? MP ಅವರಿಗೂ ಮಾತಾಡಿದ್ದೀನಿ. ಅವರು ಒಂದು 2-3 ದಿವಸ ಬಿಟ್ಕೊಂಡು ಬನ್ನಿ, ಇದು ಒಂದು ಸಿಸ್ಟಮ್ ಅವರೇನೋ 5 ವರ್ಷ ಆಗೈತೆ ಎಕ್ಸ್ಚೇಂಜ್ ಮಾಡಬೇಕನ್ನೋ ಸಿಸ್ಟಮಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ನಮಗೆ ನ್ಯಾಯ ಮುಖ್ಯ ಸರ್. MP ಆದ್ರೇನು, MLA ಆದ್ರೇನು, ಸಚಿವರಾದ್ರೇನು, ನನ್ನ KGF ಜನತೆಗೆ ಅನ್ಯಾಯ ಆಗಬಾರ್ದು, ಅದು ನಮ್ಮ ಚಿಂತೆ. ಬಹುಶಃ MP ಅವರಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ನಾವು ಅವ್ರಿಗೂ ಸಹ ಹೇಳ್ತೀರಿ, ಮುಂದಿನ ದಿನದಲ್ಲಿ ಪಾಠ ಕಲಿಸ್ತೀರಿ ಅಂತ ಹೇಳಿ. ಥ್ಯಾಂಕ್ ಯು. நல்லா இருக்க சாப்பாடு.
ಮಾತಾಡ್ತಿದ್ದಾನೆ ಅದೇ ನಮಗೆ. Hot.